ಪಹಲ್ಗಾಮ್ ಅಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿ ಹೋಗಿ ಮೋದಿಗೆ ಹೇಳುವಂತ ಹೇಳಿ ಹೋದವರ ಮೇಲೆ ಇವತ್ತು ಆಪರೇಷನ್ ಸಿಂಧೂರವನ್ನ ಲಾಂಚ್ ಮಾಡಲಾಗಿದೆ. ಈಗ ಪಾಕಿಸ್ತಾನದವರು ಅಳ್ತಿದ್ದಾರೆ, ಸ್ಕೂಲ್ ಅಲ್ಲಿ ಗೇಮ್ಸ್ ಪೀರಿಯಡ್ ಅಂದ್ಬಿಟ್ಟು ಸಡನ್ ಆಗಿ ಎಕ್ಸಾಮ್ ಕೊಟ್ಟಂಗೆ ಇವರು ಮಾಕ್ ಡ್ರಿಲ್ ಅಂತ ಹೇಳ್ಬಿಟ್ಟು ರಾತ್ರಿ ಅಟ್ಯಾಕ್ ಮಾಡ್ಬಿಟ್ರಲ್ಲ, ಇದ್ಯಾವ ಯುದ್ಧ ನೀತಿ ಅಂತ. ಆದ್ರೆ ಭಾರತ ಚಾಣಕ್ಯನ ದೇಶ. ಯುದ್ಧ ನೀತಿಯ ಬಗ್ಗೆ ಮತ್ತು ರಣನೀತಿಯ ಬಗ್ಗೆ ಈ ಪಾಕಿಸ್ತಾನದವರಿಂದ ಕಲಿಬೇಕಾಗಿಲ್ಲ. ಭಾರತ ರಿಲೀಸ್ ಮಾಡಿದಂತಹ ಪ್ರೆಸ್ ನೋಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದೆ, ನಾವು ಪಾಕಿಸ್ತಾನಿ ಆರ್ಮಿಯನ್ನ ಅವಾಯ್ಡ್ ಮಾಡಿ ಕೇವಲ ಟೆರರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದೀವಿ ಅಂತ. ಇದರ ಅರ್ಥ ಏನು ಅಂದ್ರೆ ನಾವಿನ್ನು ಪಾಕಿಸ್ತಾನಿ ಆರ್ಮಿಯನ್ನ ಮುಟ್ಟಿಲ್ಲ, ಇದಿನ್ನು ಟ್ರೇಲರ್. ಯಾವ ಬುದ್ಧಿಮಾಂದ್ಯರು ಬರೀ ಕಲ್ಮಾ ಓದೋದಕ್ಕೆ ಬರುವಂತವ್ರು ಮಾತ್ರ ಬದುಕಬೇಕು ಅಂತ ತಿಳ್ಕೊಂಡಿದ್ರು, ಯಾವ ಟೆರರಿಸ್ಟ್ಗಳು ತಮ್ಮ ಧರ್ಮವನ್ನ ಪ್ಯಾಂಟ್ ಒಳಗೆ ಹುಡುಕ್ತಿದ್ರು, ಅವ್ರಿಗೆ ನಮ್ಮ ಧರ್ಮ ಪ್ಯಾಂಟ್ ಅಲ್ಲಿಲ್ಲ, ನಮ್ಮ ಹಣೆಯಲ್ಲಿರುವಂತಹ ಸಿಂಧೂರದಲ್ಲಿದೆ ಅಂತ ಹೇಳಿ ಅವ್ರ ಮೇಲೆ ಮಾಡಿರುವಂತಹ ಅಟ್ಯಾಕ್ ಇದು. ಬೆಚ್ಚಗೆ ಮಲಗಿದ್ದಂತಹ ಟೆರರಿಸ್ಟ್ ಗಳಿಗೆ ರಾತ್ರಿ 2 ಗಂಟೆಗೆ ಸೂರ್ಯೋದಯ ಶುರುವಾಯ್ತಾ ಅಂತ ಶಾಕ್ ಕೊಟ್ಟು 2 ಗಂಟೆಗೆ ಅವರ ಅಂತ್ಯವನ್ನು ಕೂಡ ಮಾಡಿದ್ದಾರೆ. ಇವೆಲ್ಲವನ್ನು ಕೂಡ ನೋಡಿ ನಮ್ಮ ದೇಶದಲ್ಲೇ ಕೆಲವೊಬ್ಬರಿಗೆ ಉರಿತಿರುತ್ತೆ, ನಾಳೆಯಿಂದ ಆಲ್ ವಯಸ್ಸನ್ ಪಾಕಿಸ್ತಾನ ಪಾಪ ಅಂತ ಹೇಳೋದಕ್ಕೆ ಶುರು ಮಾಡ್ತಾರೆ. ಅಂಥವ್ರಿಗೆಲ್ಲ ನಾವು ಒಂದೇ ಮಾತು ಹೇಳೋದು, ನೀವು ಜೀವಿಸುತ್ತಿರುವಂತಹ ದೇಶವನ್ನ ಪ್ರೀತಿಸಿ, ಇಲ್ಲಾಂದ್ರೆ ನೀವು ಪ್ರೀತಿಸುವಂತ ದೇಶಕ್ಕೆ ಹೋಗಿ ಅಲ್ಲಿ ಜೀವಿಸಿ. ನಮ್ಮ ದೇಶ, ನಮ್ಮ ಪ್ರಜೆಗಳು ಮತ್ತು ನಮ್ಮ ಸೈನಿಕರ ತಂಟೆಗೆ ಬಂದ್ರೆ ನಾವು ಯಾವತ್ತೂ ಕೂಡ ಕನಿಕರ ತೋರಿಸೋದಿಲ್ಲ ಅನ್ನೋದನ್ನ ಈ ಸಲ ನಾವು ಹೇಳ್ಬೇಕು. ಸೊ ಎಲ್ಲರೂ ಕೂಡ ನಮ್ಮ ದೇಶದ ಸೈನಿಕರ ಮೇಲೆ ನಂಬಿಕೆಯನ್ನ ಇಟ್ಟು ಅವ್ರಿಗೆ ಸ್ಫೂರ್ತಿಯಾಗಿ ಜೊತೆಗೆ ನಿಲ್ಲೋಣ. ಜೈ ಭಾರತ್, ಜೈ ಹಿಂದೂಸ್ತಾನ್, ಜೈ ಇಂಡಿಯನ್ ಆರ್ಮಿ.